ನಂಗೆ ವಯಸ್ಸಾಯ್ತು ಸ್ವಾಮಿ, ನಿಮ್ ಹುಡುಗಿನ ಕೊಡಿ ಮದುವೆ ಆಗ್ತೀನಿ ಅಂತ ಎಷ್ಟೋ ಹುಡುಗರು ಹುಡುಗಿ ಹುಡುಕ್ತಿದ್ರೆ, ಇನ್ನೂ ಕೆಲ ಹುಡುಗರು ಮದುವೆಗೆ ಹುಡುಗಿ ಸಿಗದೆ ಸಿಂಗಲ್ ಆಗಿ ಉಳ್ಕೊಂಡ್ ಬಿಟ್ಟಿದ್ದಾರೆ. ಅಷ್ಟೇ ಯಾಕೆ, ಹುಡುಗಿ ಹುಡುಕೊಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದೂ ಇದೆ. ಆದ್ರೆ ಇಲ್ಲೊಬ್ಬ ಭೂಪ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ಹಾಗೆ ಒಂದ್ ಹುಡುಗಿ ಜೊತೆ ಮತ್ತೊಂದ್ ಹುಡುಗಿ ಕೈ ಹಿಡಿದು ಒಟ್ಟಿಗೆ ಮೂವರು ಸಪ್ತಪದಿ ತುಳಿದಿದ್ದಾರೆ. ಅಂದ್ಹಾಗೆ ಈ ಘಟನೆ ನಡೆದಿತ್ತು ತೆಲಂಗಾಣದ ಕೊಮರಂ ಭೀಮ್ ಆಸಿಫಾಬಾದ್ ಜಿಲ್ಲೆಯಲ್ಲಿ. ಇಲ್ಲಿನ ಲಿಂಗಾಪುರ ಮಂಡಲದ ಗಮ್ನೂರ್ ಗ್ರಾಮದ ನಿವಾಸಿ ಸೂರ್ಯದೇವ್ ಲಾಲ್ ದೇವಿ ಮತ್ತು ಝಲ್ಕರಿ ದೇವಿಯನ್ನ ಪ್ರೀತಿಸುತ್ತಿದ್ದ. ಮೂವರು ಒಟ್ಟಿಗೆ ವಾಸಿಸಲು ನಿರ್ಧರಿಸಿದ್ದು, ಮೂವರ ಕುಟುಂಬಗಳು, ಸಂಬಂಧಿಕರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಮದುವೆ ನಡೆದಿದೆ. ಇಬ್ಬರೊಟ್ಟಿಗೆ ಮದುವೆ ಫಿಕ್ಸ್ ಆದ್ಮೇಲೆ ಇನ್ವಿಟೇಷನ್ ಕಾರ್ಡ್ನಲ್ಲಿ ಎರಡೂ ವಧುಗಳ ಹೆಸರನ್ನ ಪ್ರಿಂಟ್ ಮಾಡಿಸಿದ್ದಾನೆ. ಇಬ್ಬರನ್ನ ಒಂದೇ ಮಂಟಪದಲ್ಲಿ ಅದ್ಧೂರಿಯಾಗಿ ಮದುವೆ ಆಗಿದ್ದಾನೆ. ಇವರ ಮದುವೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು, ಈ ಮದುವೆ ಕಾನೂನಿಗೆ ವಿರುದ್ಧವಾಗಿದೆ ಎಂದು ವಿರೋಧಿಸಿ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾನೂನಿನ ಪ್ರಕಾರ ಮತ್ತೊಂದು ಮದುವೆ ಆಗ್ಬೇಕಾದ್ರೆ ಮೊದಲು ಪತ್ನಿ ಅಥವಾ ಪತಿ ಕಾನೂನು ಪ್ರಕಾರ ಡಿವೋರ್ಸ್ ನೀಡಿ ಇನ್ನೊಂದು ಮದುವೆ ಆಗ್ಬೇಕು. ಆದ್ರೆ ಈ ಮದುವೆ ವಿಚಾರದಲ್ಲಿ ಹಾಗೇನೂ ಆಗಿಲ್ಲ. ಹೀಗಾಗಿ ಈ ಮೂವರು ಮದುವೆಯಾಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗೆ ಗ್ರಾಸವಾಗಿದೆ.